ಮೊದಲಿಗೆ ಈ ಭೂಮಂಡಲದ ಮೂಲ ಪುರುಷ ಆದಿಜಾಂಬವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮತ್ತು ನಮಗೆ ಜೀವನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಹೊಸಕೋಟೆ ತಾಲೂಕು ಕೆಮಳಗಾನಹಳ್ಳಿ ಗ್ರಾಮದಲ್ಲಿ ನಮ್ಮ ಮುರಳೀಸ್ವಾಮಿರವರ ನೇತೃತ್ವದಲ್ಲಿ ಮತ್ತು ಎಲ್ಲ ಗ್ರಾಮದ ಎಲ್ಲ ಸಮುದಾಯದ ಮುಖಂಡರ ಒಂದು ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಿಂದ 3ನೇ ವರ್ಷದ ಪೂಜಮ್ಮ ದೇವಿಯ ಕರಗ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮತ್ತು 11 ಪಲ್ಲಕ್ಕಿಗಳು ತರಿಸಿ ಊರೆಲ್ಲ ಅನ್ನದಾನ ಮಾಡಿಸಿ ಇಷ್ಟು ವಿಜೃಂಭಣೆಯಿಂದ ಲೈಟಿಂಗ್ ಎಲ್ಲ ಮಾಡೋದು ಅಸಾಧ್ಯವಾದ ಕೆಲಸ. ಆದರೆ ನಮ್ಮ ಮುರಳೀಸ್ವಾಮಿಗಳು ಅದನ್ನು ನಿಭಾಯಿಸ್ಕೊಂಡು ಎಲ್ಲರೂ ಈ ಯಮಳಗಾನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಇದು 3ನೇ ವರ್ಷ ಪೂಜಮ್ಮ ಅವರ ಕರಗ ಮಹೋತ್ಸವವನ್ನು ಮಾಡ್ತವ್ರೆ. ಇಡೀ ನಮ್ಮ ತಾಲೂಕಿಗೆ, ನಮ್ಮ ಕೆಮಳಗಾನಹಳ್ಳಿ ಗ್ರಾಮಕ್ಕೆ ದೇವರು ಎಲ್ಲ ಒಳ್ಳೆ ಬೆಳೆ ಕೊಟ್ಟು ನಮಗೆ ಅನ್ನ ನೀಡೋಂಥ ರೈತರಿಗೆ ಒಳ್ಳೆ ಮಳೆ ಬಂದು ಒಳ್ಳೆ ಬೆಳೆಗಳಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಲಿ. ಪೂಜಮ್ಮ ತಾಯಿಯ 3ನೇ ವರ್ಷದ ಕರಗ ಮಹೋತ್ಸವಕ್ಕೆ ಎಲ್ಲರೂ ಸುತ್ತಮುತ್ತಲ ಗ್ರಾಮಸ್ಥರುಗಳೆಲ್ಲ ಆಗಮಿಸಿದ್ದಾರೆ. ಎಲ್ರಿಗೂ ಸಹ ನಾನು ನಮ್ಮ ಮುರಳೀಸ್ವಾಮಿಗಳವರ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ, ಮತ್ತು ಈ ಗ್ರಾಮದ ನಮ್ಮ ಮುಖಂಡರಾದ ನಾಗರಾಜ್ ಅವರು ಮತ್ತು ನಮ್ಮ ಬ್ರದರ್ ರಾಮಾಂಜಿ, ನಮ್ಮ ಸುರೇಶ್, ಎಲ್ಲರೂ ಇಲ್ಲಿ ನಮ್ಮ ಅಧ್ಯಕ್ಷರು ನಾಗರಾಜು, ಎಲ್ಲರಿಗೂ ನರಸಿಂಹನಿಗಾಗ್ಬೋದು, ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಇದೇ ರೀತಿಯಲ್ಲಿ ಊರಲ್ಲಿ ಎಲ್ಲ ಒಗ್ಗಟ್ಟಾಗಿ ಈ ಥರ ಮುಂದಿನ ವರ್ಷದಲ್ಲಿ ಇನ್ನೂ ದೊಡ್ಡದಾಗಿ ಮಾಡಲಿ. ಅವ್ರಿಗೆ ನಾವು ಯಾವಾಗಲೂ ಬೆನ್ನೆಲುಬಾಗಿದ್ದು ಆ ದೇವ್ರ ಸೇವೆ ಮಾಡಲು ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ, ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ಆ ಪೂಜಮ್ಮ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ನಾನು 2 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಅನಿಸಿ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೇನೆ. ಹೆಸರು ಬಂದು ಮುರಳೀಸ್ವಾಮಿ ಅಂತೇಳಿ, ಕೆಮ್ಮಡ್ಗನಹಳ್ಳಿ ಗ್ರಾಮ. ಪೂಜಮ್ಮ ದೇವಿಯ ಈ ತಾಯಿಯ ಪವಾಡ ಏನಂದರೆ 90 ವರ್ಷದ ಇತಿಹಾಸದ ದೇವಸ್ಥಾನ. ನಾನೊಂದು ಚಿಕ್ಕ ಮಗುವಿಂದ ಈ ತಾಯಿಯನ್ನು ನಂಬಿದ್ದೆ, ಆಯಿತಾ. ನಂಬಿ ಮತ್ತು ಸ್ಕೂಲ್ಗೆ ಹೋಗ್ತಾಯಿದ್ದೆ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮತ್ತು 9ನೇ ಕ್ಲಾಸ್ ಹೋದೆ. ಆಮೇಲೆ ಹೋಗೋಕ್ಕಾಗಲಿಲ್ಲ. ಈ ತಾಯಿ ಏನೋ ಹೇಳ್ಕೊಂಡು ನಾನು ಹೋಟೆಲಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ತಾಜಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಆದರೂ ಈ ತಾಯಿ ಕೆಲ್ಸಕ್ಕೆ ಹೋಗೋಕ್ಕೂ ಬಿಡಲಿಲ್ಲ. ಎಲ್ಲೂ ಅಷ್ಟೇ ಫಾರಿನಲ್ಲಿ ಜಾಬು ಬಂತು, ಕಳಿಸೋದಕ್ಕಾಗಿಲ್ಲ ಈ ತಾಯಿ. ಮತ್ತು ಈ ತಾಯಿ ಪವಾಡದಿಂದ ಆ ತಾಯಿ ಎಳ್ಕೊಂಡು ಬಂದು ಈ ಸ್ಥಾನದಲ್ಲಿ ಕೂರಿಸ್ಕೊಂಡು ಗೋಡೆ ಎಲ್ಲ ಬಿದ್ದೋಗಿತ್ತು. ಆದರೂ ಎಲ್ಲ ನಾವು ಕೈ ಜೋಡಿಸ್ಕೊಂಡು ಎಲ್ಲ ಈ ತಾಯಿ ಪವಾಡದಿಂದ ಇಷ್ಟು ಮಾತ್ರ ಮಾಡ್ಕೊಂಡು ಹೋಗಿದ್ರಿ. ಮತ್ತು ಬಂದುಬಿಟ್ಟು ಈ ತಾಯಿ ಹತ್ರ ನಿಮಿಷದಲ್ಲಿ ಬರ್ತಾರೆ, ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂಥೇಳಿ. ಆದರೂ 3 ಅವರಲ್ಲಿ ಖಂಡಿತ ನಾನು ರಿಸಲ್ಟ್ ಕೊಡ್ತೀನಿ. ಪವಾಡ ಎಬ್ಬಿಸಿ ಓಡಾಡಿ ಕಳಿಸ್ತೀನಿ. ತುಂಬ ಇದೇ ಊರಲ್ಲಿ 4 ಪೇಷಂಟ್ ಬಂದಿದೆ, ಪಕ್ಕದೂರಲ್ಲೂ ಅಷ್ಟೇ ತುಂಬ ಪೇಷಂಟ್ ಬಂದಿದೆ. ಹಾಸನಿಂದ ಚನ್ನರಾಯಪಟ್ಟಣ ಮತ್ತು ಎಲ್ಲೆಲ್ಲ ಫಾರಿನ್ ಕೂಡ ಹೋಗ್ಬೇಕಾಯ್ತು ಈ ತಾಯಿ. ಮೊನ್ನೆ ಯಾವುದೋ ಒಂದು ಗಲಾಟೆಯಿಂದ ಈ ತಾಯಿ ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಈ ತಾಯಿ ಪವಾಡದಿಂದ ಇಷ್ಟು ಮಾತ್ರ ಮಾಡಿಸ್ಕೊಂಡು ಹೋಗ್ತಾಯಿದೆ. ಈಗ 3 ದಿನದಿಂದ ಈಗ ಹೋಮ ಎಲ್ಲ ನಡೀತಾ ಇದೆ. ಮತ್ತು ಇವತ್ತು 4ನೇ ದಿನ ಕರಗ ಮತ್ತು ಪಲ್ಲಕ್ಕಿ ಉತ್ಸವ ಮತ್ತು ಗಂಗೆ ಪೂಜೆ ಇದೆ. ಮತ್ತು ಪಲ್ಲಕ್ಕಿ 9 ದೇವರು ಅಂದ್ಕೊಂಡಿದ್ದು ಈಗ 11 ದೇವ್ರ ಪಲ್ಲಕ್ಕಿ ಆಗಿದೆ. ಆಮೇಲೆ ಬಂದುಬಿಟ್ಟು ಆರ್ಕೆಸ್ಟ್ ಇದೆ ಮತ್ತು ನಾಳೆ ದೀಪೋತ್ಸವ ಇದೆ. ಎಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಈ ದೇವರು ಇದರಿಂದ ಕೃಪೆಯಿಂದ. ಮುಂದೆ ಏನು ಬೇಕೋ ಕೈ ಜೋಡಿಸ್ಕೊಂಡು ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಮುಂದೆ ಏನು ಬೇಕೋ ಅದು ಮಾಡ್ತೀರಿ, ನಾವು ಮಾಡೋದಕ್ಕೆ ಸಿದ್ಧ ಇದ್ದೀರಿ. ದೇವ್ರು ಬಂದುಬಿಟ್ಟು ಇಲ್ಲಿ ಭೂತಪ್ಪ ಅಂಥೇಳಿ ಬಂಡಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ಜಿಲ್ಲೆ, ಅಡಿಗಲ್ಲು ಪಂಚಾಯಿತಿ ಆ ಕಡೆಯಿಂದ ಭೂತಪ್ಪ ದೇವ್ರನ್ನ ತಂದಿದ್ದೀರಿ. ಮತ್ತು ಬಂದು ಬಸಪ್ಪ ಬರಬೇಕಾಯಿತು, ದೀಕ್ಷೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇನ್ನೊಂದು ಟೈಮ್ ಬಸಪ್ಪನ ಕರ್ಸೋಣ. ಅದು ಬಸಪ್ಪ ಮಿಸ್ ಆಯಿತು ಅಷ್ಟೇ. ಮತ್ತು ಇನ್ನೆಲ್ಲ ಆರಾಮಾಗಿ ನಡೀತಾ ಇದೆ. ಮಳ್ಳಿಯಮ್ಮ ತಾಯಿ ಬಂದಿದ್ದಾರೆ, ಮತ್ತು ಮುನೇಶ್ಪುರ ಮತ್ತು ಆಂಜನೇಯ ಸ್ವಾಮಿ, ಪೂಜಮ್ಮ ತಾಯಿ ಮತ್ತು ಪಿಳ್ಳಕ್ಕಮ್ಮ ತಾಯಿ, ಮುನೇಶ್ಪುರ, ಗಂಗಮ್ಮ, ಇಷ್ಟು ತಾಯಿ ಅಂದ್ರೂ ಮಾರಮ್ಮ ತಾಯಿನ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಆ ತಾಯಿ ಕೃಪೆಯಿಂದ. ಕರಗ ಬಂದು 3 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದು 3ನೇ ವರ್ಷ. ಫಸ್ಟ್ ವರ್ಷ ಸಿಂಪಲಾಗಿ ನಡೀತು, ಮತ್ತು 2ನೇ ವರ್ಷ ಪರವಾಗಿಲ್ಲ, 3ನೇ ವರ್ಷ ಇನ್ನೂ ಅದ್ದೂರಿ ಮಾಡಿಸ್ಕೊತಾ ಇದೆ. 4ನೇ ವರ್ಷ ಮತ್ತು ಈಗ 4ನೇ ವರ್ಷ ಏನು ಬೇಕೋ ಅದು ಮಾಡಿಸ್ಕೊಂಡ್ಲಿ. ಅದಕ್ಕೆ ಮಾಡೋದಕ್ಕೆ ನಾವು ಎಲ್ಲ ಕೈ ಜೋಡಿಸಿ ಎಲ್ಲ ಇದು ಮಾಡಿಸ್ಕೊಡ್ತೀವಿ. ನಮ್ಮ ಹೆಸರು ಯಲ್ಲಪ್ಪ ಅಂತಂದ್ಬಿಟ್ಟು, ನಾವು ಕೆಮ್ಮಡ್ಗನಹಳ್ಳಿ ಗ್ರಾಮದವರು. ಇಲ್ಲಿ ಪೂಜಮ್ಮ ದೇವಿ ಸುಮಾರು ಒಂದು 90 ವರ್ಷಗಳಿಂದ ಇತಿಹಾಸದಿಂದ ಇಲ್ಲಿ ಏರ್ಪಡಿಸಲಾಗಿದೆ. ಈ ದೊಡ್ಡವರಿಂದ ಈ ದೇವಸ್ಥಾನ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಕ್ಕಾಗದಿರೋದ್ರಿಂದ ಇವಾಗ ನಾವು ಇದನ್ನು ರೆಡಿ ಮಾಡಿ ಒಂದು 3 ವರ್ಷದಿಂದ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀರಿ. ಈ ಪೂಜಮ್ಮ ದೇವಿ ಹತ್ರ ಬಂದಿರೋ ಭಕ್ತಾದಿಗಳೆಲ್ಲನೂ ಇಲ್ಲಿಗೆ ಬಂದು ಕೋರ್ಕೊಂಡು ಅವ್ರಿಗೆ ಒಳ್ಳೆಯದಾಗಿರೋದ್ರಿಂದ
ಈ ಅಮ್ಮ ಇಷ್ಟು ಮಟ್ಟಿಗೆ ಈ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಅರ್ಚಕರಾಗಿ ಮುರಳೀಧರ್ ಅಂತಂದ್ಬಿಟ್ಟು ಅವರು ಪೂಜೆಯನ್ನು ಸಲ್ಲಿಸ್ಕೊಂಡು ಇಲ್ಲಿ ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅವರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಗ್ರಾಮಸ್ಥರು, ಇಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಒಪ್ಪಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ಹಲವಾರು ಊರಿನ ಗ್ರಾಮಸ್ಥರುಗಳೆಲ್ಲ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಚೆಂದಾಗಿ ಆಗಬೇಕು ಅಂತಂದ್ಬಿಟ್ಟು ಈ ಪೂಜಮ್ಮ ದೇವಿ ಆಶೀರ್ವಾದದಿಂದ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತಂದ್ಬಿಟ್ಟು ಕೋರ್ಕೊಳ್ತಾ ಇದ್ದೀವಿ. ಸರ್, ನಾನಾ ಕಾಯಿಲೆಗಳಿಗೆಲ್ಲನೂ ಮನೆಯಲ್ಲಿ ಏನೇ ಸಮಸ್ಯೆ ಇರಲಿ, ಮತ್ತು ಪ್ರಾಣದ್ದು ಏನೇ ಇದೆ ತೊಂದರೆ ಇರಲಿ, ಅದಕ್ಕೆಲ್ಲನೂ ಪರಿಹಾರ ಇಲ್ಲಿ ಈ ಅಮ್ಮ ಹತ್ರ ನಡೀತಾ ಇದೆ. ಭಕ್ತಾದಿಗಳು ಬಂದು ಸುಮಾರು ಅವರು ಕೋರಿಕೆ ನೆರವೇರಿದೆ. ಅದರಿಂದ ಇಲ್ಲಿ ಈ ಅಮ್ಮ ಹತ್ರ ಇಷ್ಟು ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಗಂಗೆ ಪೂಜೆ ತಯಿಂದ ಹೋಮ ಎಲ್ಲ ನಡೆದಿದೆ. ಮತ್ತು ಈಗ ಕರಗ ಮಹೋತ್ಸವ ಇದೆ ರಾತ್ರಿ 12 ಗಂಟೆಗೆ, ಮತ್ತು ನಾಳೆ ದೀಪೋತ್ಸವ ಇದೆ. ಈ ಇಷ್ಟು ನಡಿಬೇಕಂದ್ರೆ ಈ ಅಮ್ಮ ಹತ್ರ ಸತ್ಯ ಇರೋದ್ರಿಂದ ಇಲ್ಲಿ ಈ ಅಮ್ಮ ಇಲ್ಲಿ ಕರೆಸ್ಕೊಂಡು ಭಕ್ತಾದಿಗಳನ್ನ ಕರೆಸ್ಕೊಂಡು ಇಲ್ಲಿ ಅವ್ರಿಗೆ ಏನೇ ತೊಂದರೆ ಇದ್ರೂ ಅದು ಪರಿಹಾರ ಮಾಡಿರೋದ್ರಿಂದ ಇಲ್ಲಿ ಬಂದದ್ದು ಭಕ್ತಾದಿಗಳೆಲ್ಲನೂ ಇಲ್ಲಿ ಇಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ.